ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ರಾಜ್ಯದ ಅಧ್ಯಕ್ಷರು ಈಗಾಗಲೇ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ರೆ ಬಲಿಷ್ಠ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರವಾಸ ಮಾಡಿದ್ವಿ. ಒಟ್ಟಾರೆ ಹೇಳಬೇಕಂದ್ರೆ ಸ್ವಯಂ ಘೋಷಿತ ನಾಯಕರು ಯಾರು ತಮ್ಮನ್ನು ತಾವೇ ವೈಭವೀಕರಿಸಿಕೊಂಡು ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡ್ತಾರೆ, ರಾಜ್ಯ ನಾಯಕರ ವಿರುದ್ಧ ಮಾತಾಡ್ತಾರೆ. ಏನು ಪಕ್ಷ ಅಂದರೆ ಏನು ನಿಮ್ಮ ಮಹಮ್ಮದ್ ಬಿನ್ ತೊಗೊಳಕ್ಕೆ ಮಾಡ್ಕೊಂಬಿಟ್ಟಿದ್ದೀರಾ, ಹಿಟ್ಲರ್ ಆಡಳಿತ ಮಾಡ್ಕೊಂಬಿಟ್ಟಿದ್ದೀರಾ. ನೀವು ಅಧ್ಯಕ್ಷ ಆದರೂ ಒಪ್ಕೋಬೇಕು, ಪ್ರತಿಪಕ್ಷ ನಾಯಕರು ನೀವು ಒಪ್ಕೋಬೇಕು. ಇನ್ನೂ ಯಾರು ಒಪ್ಪಿಗೆನೂ ಕಡಿಯಿಲ್ಲ. ನಿಮ್ಮ ಹರಕು ಬಾಯಿ, ನಿಮ್ಮ ವಲಸು ನಾಯಿಯಿಂದ 2023 ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ. ನೇರವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ. 2023 ಅಧಿವೇಶನದ ಒಳಗೆ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿದ್ರಿ. ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿ ನಮ್ಮೆಲ್ಲರ ಸೋಲಿಗೆ ನಾವು ಅನ್ನೋದಲ್ಲ, ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವು ಕೆಲವರು ಕಾರಣರಾದಿ. ಯಾರು ಇಬ್ಬರು ಮೂವರು ಹರಕು ಬಾಯಿಂದ ಅವರ ವಾಗ್ದಾಳಿಯನ್ನು ಮುಂದುವರಿಸಿದರೆ. ನಿನ್ನೆ ಒಂದು ಮಾತು ಹೇಳಿದರೆ, ನರೇಂದ್ರ ಮೋದಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅರೆ, ನರೇಂದ್ರ ಮೋದಿಯವರಿಗಿಂತ ದೊಡ್ಡ ಮನುಷ್ಯ ಆಗ್ಬಿಟ್ಟ. ಅವರಿಗೆ ಸೂಚನೆ ಕೊಡ್ತಾರೆ. ಯಾರು ರಾಷ್ಟ್ರೀಯ ಅಧ್ಯಕ್ಷ ಹಾಕರೆ, ಯಾರು ಕಪ್ಪು ಮುಷ್ಟಿಯಲ್ಲಿ ಇರಬಾರ್ದು ಅವರು ಅಂದರೆ JP ನಡ್ಡಾರವ್ರನ್ನ ಪ್ರಶ್ನೆ ಮಾಡ್ತೀರಿ. ನಾನು ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ. ನೀವೇನು ಹೇಳ್ತಿದ್ರಿ, ವಕ್ಫ್ ಆಯಿತು, ಶೋಭಾ ಕರಂದ್ಲಾಜೆ ಬಂದರು, ಪ್ರಹ್ಲಾದ್ ಜೋಶಿ ಬಂದರು, ಅವರು ಬೆಂಬಲವನ್ನು ಕೊಟ್ಟರು. ಅವರು ಬೆಂಬಲ ಕೊಟ್ಟದ್ದು ವಕ್ಫ್ ವಿಚಾರಕ್ಕೆ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಬಂದದ್ದು ಕೇಂದ್ರದ ಸಚಿವರು ಅಲ್ಲಿದ್ದರು ಅಂತ ಅವ್ರು ಬಂದು ಅಹವಾಲನ್ನು ಸ್ವೀಕಾರ ಮಾಡಿದರು. ನೀವು ಬಂದಿರಿ ಅಂತ ಅಲ್ಲ, ಅವರೇ ಬಂದಿಲ್ಲ, ನೀವು ಕೂತಿರಿ ಅಂತ ಬಂದಿಲ್ಲ. ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಬೆಂಬಲ ಕೊಟ್ಟರೆ ಇವ್ರು ಏನು ಹೇಳ್ತಾರೆ, ನನಗೆ ಅವ್ರು ಬೆಂಬಲ ಕೊಟ್ಟರು, ಆಯಿತು ಕೇಳ್ತೀನಿ. ಸನ್ಮಾನ್ಯ ಏನು ಹಿಂದೂ ಸ್ವಯಂ ಘೋಷಿತ ನಾಯಕರಲ್ಲ, ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಅಷ್ಟೇ. ಪರ್ಯಾಯವಾಗಿ ನಾಯಕತ್ವ ಸೃಷ್ಟಿ ಮಾಡಿ ಅಂತ ಹೇಳಿದಾರಾ, ಪರ್ಯಾಯವಾಗಿ ಸಂಘಟನೆ ಮಾಡಿರಿ ಅಂತ ಓಡಾಟ ಮಾಡೋಕ್ಕೆ ಹೇಳಿದಾರಾ. ನಿಮಗೆ ಚಿಹ್ನೆ ಬಳಸೋಕ್ಕೆ ಅನುಮತಿ ಕೊಟ್ಟಾರೆ ಯಾರು? ರಾಜ್ಯ ಜನರ ಮುಂದೆ ನೀವು ಪ್ರಹ್ಲಾದ್ ಜೋಶಿಯವ್ರನ್ನ, ಶೋಭಾ ಕರಂದ್ಲಾಜೆಯವ್ರನ್ನ ಕ್ವಶನ್ ಮಾರ್ಕ್ ರೀತಿಯಲ್ಲಿ ಮಾಡ್ತೀರಿ. ಅವ್ರ ಬೆಂಬಲ ಇದೆ ಅಂತೇಳಿ ಅವ್ರಿಗೂ ಅವಮಾನ ಮಾಡ್ತೀರಿ, ಗೌರವ ಸೂಚಿಸ್ತೀರಿ. ಇದ್ರ ಜೊತೆಗೆ ರಾಷ್ಟ್ರೀಯ ನಾಯಕರು ಬೆಂಬಲ ಇದೆ ಅಂತ ಹೇಳ್ತಿಲ್ಲ. ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ರಾಜ್ಯದ ಅಧ್ಯಕ್ಷರು ಈಗಾಗಲೇ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ರೆ ಬಲಿಷ್ಠ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರವಾಸ ಮಾಡಿದ್ವಿ. ಒಟ್ಟಾರೆ ಹೇಳಬೇಕಂದ್ರೆ ಸ್ವಯಂ ಘೋಷಿತ ನಾಯಕರು ಯಾರು ತಮ್ಮನ್ನು ತಾವೇ ವೈಭವೀಕರಿಸಿಕೊಂಡು ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡ್ತಾರೆ, ರಾಜ್ಯ ನಾಯಕರ ವಿರುದ್ಧ ಮಾತಾಡ್ತಾರೆ. ಏನು ಪಕ್ಷ ಅಂದರೆ ಏನು ನಿಮ್ಮ ಮಹಮ್ಮದ್ ಬಿನ್ ತೊಗೊಳಕ್ಕೆ ಮಾಡ್ಕೊಂಬಿಟ್ಟಿದ್ದೀರಾ, ಹಿಟ್ಲರ್ ಆಡಳಿತ ಮಾಡ್ಕೊಂಬಿಟ್ಟಿದ್ದೀರಾ. ನೀವು ಅಧ್ಯಕ್ಷ ಆದರೂ ಒಪ್ಕೋಬೇಕು, ಪ್ರತಿಪಕ್ಷ ನಾಯಕರು ನೀವು ಒಪ್ಕೋಬೇಕು. ಇನ್ನೂ ಯಾರು ಒಪ್ಪಿಗೆನೂ ಕಡಿಯಿಲ್ಲ. ನಿಮ್ಮ ಹರಕು ಬಾಯಿ, ನಿಮ್ಮ ವಲಸು ನಾಯಿಯಿಂದ 2023 ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ. ನೇರವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ. 2023 ಅಧಿವೇಶನದ ಒಳಗೆ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿದ್ರಿ. ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿ ನಮ್ಮೆಲ್ಲರ ಸೋಲಿಗೆ ನಾವು ಅನ್ನೋದಲ್ಲ, ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವು ಕೆಲವರು ಕಾರಣರಾದಿ. ಯಾರು ಇಬ್ಬರು ಮೂವರು ಹರಕು ಬಾಯಿಂದ ಅವರ ವಾಗ್ದಾಳಿಯನ್ನು ಮುಂದುವರಿಸಿದರೆ. ನಿನ್ನೆ ಒಂದು ಮಾತು ಹೇಳಿದರೆ, ನರೇಂದ್ರ ಮೋದಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅರೆ, ನರೇಂದ್ರ ಮೋದಿಯವರಿಗಿಂತ ದೊಡ್ಡ ಮನುಷ್ಯ ಆಗ್ಬಿಟ್ಟ. ಅವರಿಗೆ ಸೂಚನೆ ಕೊಡ್ತಾರೆ. ಯಾರು ರಾಷ್ಟ್ರೀಯ ಅಧ್ಯಕ್ಷ ಹಾಕರೆ, ಯಾರು ಕಪ್ಪು ಮುಷ್ಟಿಯಲ್ಲಿ ಇರಬಾರ್ದು ಅವರು ಅಂದರೆ JP ನಡ್ಡಾರವ್ರನ್ನ ಪ್ರಶ್ನೆ ಮಾಡ್ತೀರಿ. ನಾನು ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ. ನೀವೇನು ಹೇಳ್ತಿದ್ರಿ, ವಕ್ಫ್ ಆಯಿತು, ಶೋಭಾ ಕರಂದ್ಲಾಜೆ ಬಂದರು, ಪ್ರಹ್ಲಾದ್ ಜೋಶಿ ಬಂದರು, ಅವರು ಬೆಂಬಲವನ್ನು ಕೊಟ್ಟರು. ಅವರು ಬೆಂಬಲ ಕೊಟ್ಟದ್ದು ವಕ್ಫ್ ವಿಚಾರಕ್ಕೆ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಬಂದದ್ದು ಕೇಂದ್ರದ ಸಚಿವರು ಅಲ್ಲಿದ್ದರು ಅಂತ ಅವ್ರು ಬಂದು ಅಹವಾಲನ್ನು ಸ್ವೀಕಾರ ಮಾಡಿದರು. ನೀವು ಬಂದಿರಿ ಅಂತ ಅಲ್ಲ, ಅವರೇ ಬಂದಿಲ್ಲ, ನೀವು ಕೂತಿರಿ ಅಂತ ಬಂದಿಲ್ಲ. ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಬೆಂಬಲ ಕೊಟ್ಟರೆ ಇವ್ರು ಏನು ಹೇಳ್ತಾರೆ, ನನಗೆ ಅವ್ರು ಬೆಂಬಲ ಕೊಟ್ಟರು, ಆಯಿತು ಕೇಳ್ತೀನಿ. ಸನ್ಮಾನ್ಯ ಏನು ಹಿಂದೂ ಸ್ವಯಂ ಘೋಷಿತ ನಾಯಕರಲ್ಲ, ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಅಷ್ಟೇ. ಪರ್ಯಾಯವಾಗಿ ನಾಯಕತ್ವ ಸೃಷ್ಟಿ ಮಾಡಿ ಅಂತ ಹೇಳಿದಾರಾ, ಪರ್ಯಾಯವಾಗಿ ಸಂಘಟನೆ ಮಾಡಿರಿ ಅಂತ ಓಡಾಟ ಮಾಡೋಕ್ಕೆ ಹೇಳಿದಾರಾ. ನಿಮಗೆ ಚಿಹ್ನೆ ಬಳಸೋಕ್ಕೆ ಅನುಮತಿ ಕೊಟ್ಟಾರೆ ಯಾರು? ರಾಜ್ಯ ಜನರ ಮುಂದೆ ನೀವು ಪ್ರಹ್ಲಾದ್ ಜೋಶಿಯವ್ರನ್ನ, ಶೋಭಾ ಕರಂದ್ಲಾಜೆಯವ್ರನ್ನ ಕ್ವಶನ್ ಮಾರ್ಕ್ ರೀತಿಯಲ್ಲಿ ಮಾಡ್ತೀರಿ. ಅವ್ರ ಬೆಂಬಲ ಇದೆ ಅಂತೇಳಿ ಅವ್ರಿಗೂ ಅವಮಾನ ಮಾಡ್ತೀರಿ, ಗೌರವ ಸೂಚಿಸ್ತೀರಿ. ಇದ್ರ ಜೊತೆಗೆ ರಾಷ್ಟ್ರೀಯ ನಾಯಕರು ಬೆಂಬಲ ಇದೆ ಅಂತ ಹೇಳ್ತಿಲ್ಲ. ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ರಾಜ್ಯದ ಅಧ್ಯಕ್ಷರು ಈಗಾಗಲೇ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ರೆ ಬಲಿಷ್ಠ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರವಾಸ ಮಾಡಿದ್ವಿ. ಒಟ್ಟಾರೆ ಹೇಳಬೇಕಂದ್ರೆ ಸ್ವಯಂ ಘೋಷಿತ ನಾಯಕರು ಯಾರು ತಮ್ಮನ್ನು ತಾವೇ ವೈಭವೀಕರಿಸಿಕೊಂಡು ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡ್ತಾರೆ, ರಾಜ್ಯ ನಾಯಕರ ವಿರುದ್ಧ ಮಾತಾಡ್ತಾರೆ. ಏನು ಪಕ್ಷ ಅಂದರೆ ಏನು ನಿಮ್ಮ ಮಹಮ್ಮದ್ ಬಿನ್ ತೊಗೊಳಕ್ಕೆ ಮಾಡ್ಕೊಂಬಿಟ್ಟಿದ್ದೀರಾ,
ಹಿಟ್ಲರ್ ಆಡಳಿತ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೀವು ಅಧ್ಯಕ್ಷ ಆದರೂ ಒಪ್ಕೋಬೇಕು, ಪ್ರತಿಪಕ್ಷ ನಾಯಕರು ನೀವು ಒಪ್ಕೋಬೇಕು, ಇನ್ನೊಂದು ಯಾರು ಒಪ್ಪಿಗೆನೂ ಕಡಿಯಿಲ್ಲ. ನಿಮ್ಮ ಹರಕು ಬಾಯಿ, ನಿಮ್ಮ ಹೊಲಸು ನಾಯಿಯಿಂದ 2023 ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ. ನೇರವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ. 2023 ಅಧಿವೇಶನದ ಒಳಗೆ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿದ್ರಿ. ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿ ನಮ್ಮೆಲ್ಲರ ಸೋಲಿಗೆ ನಾವು ಅನ್ನೋದಲ್ಲ, ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವು ಕೆಲವರು ಕಾರಣರಾದಿ. ಯಾರು ಇಬ್ಬರು ಮೂವರು ಅರಕು ಬಾಯಿಂದ ಅವರ ವಾಗ್ದಾಳಿಯನ್ನು ಮುಂದುವರಿಸಿದರೆ. ನಿನ್ನೆ ಒಂದು ಮಾತು ಹೇಳಿದರೆ, ನರೇಂದ್ರ ಮೋದಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅರೆ, ನರೇಂದ್ರ ಮೋದಿಯವರಿಗಿಂತ ದೊಡ್ಡ ಮನುಷ್ಯ ಆಗ್ಬಿಟ್ಟ. ಅವರಿಗೆ ಸೂಚನೆ ಕೊಡ್ತಾರೆ, ಯಾರು ರಾಷ್ಟ್ರೀಯ ಅಧ್ಯಕ್ಷ ಹಾಕರೆ ಯಾರ ಕಪ್ಪು ಮುಷ್ಟಿಯಲ್ಲಿ ಇರಬಾರ್ದು ಅವರು ಅಂದರೆ JP ನಡ್ಡಾರವ್ರನ್ನ ಪ್ರಶ್ನೆ ಮಾಡ್ತೀರಿ. ನಾನು ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ. ನೀವೇನು ಹೇಳ್ತಿದ್ರಿ, ವಕ್ಫ್ ಆಯಿತು, ಶೋಭಾ ಕರಂದ್ಲಾಜೆ ಬಂದರು, ಪ್ರಹ್ಲಾದ್ ಜೋಶಿ ಬಂದರು, ಅವರು ಬೆಂಬಲವನ್ನು ಕೊಟ್ಟರು. ಅವರು ಬೆಂಬಲ ಕೊಟ್ಟದ್ದು ವಕ್ಫ್ ವಿಚಾರಕ್ಕೆ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಬಂದದ್ದು ಕೇಂದ್ರದ ಸಚಿವರು ಅಲ್ಲಿದ್ದರು ಅಂತ ಅವ್ರು ಬಂದು ಅಹವಾಲನ್ನು ಸ್ವೀಕಾರ ಮಾಡಿದರು. ನೀವು ಬಂದಿದ್ದೀರಂತ ಅಲ್ಲ, ಅವರೇ ಬಂದಿಲ್ಲ, ನೀವು ಕೂತಿರಂತ ಬಂದಿಲ್ಲ. ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಬೆಂಬಲ ಕೊಟ್ಟರೆ ಇವ್ರು ಏನು ಹೇಳ್ತಾರೆ, ನನಗೆ ಅವ್ರು ಬೆಂಬಲ ಕೊಟ್ಟರು, ಆಯಿತು ಕೇಳ್ತೀನಿ. ಸನ್ಮಾನ್ಯ ಏನು ಹಿಂದೂ ಸ್ವಯಂ ಘೋಷಿತ ನಾಯಕರಲ್ಲ, ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಅಷ್ಟೇ. ಪರ್ಯಾಯವಾಗಿ ನಾಯಕತ್ವ ಸೃಷ್ಟಿ ಮಾಡಿ ಅಂತ ಹೇಳಿದಾರಾ? ಪರ್ಯಾಯವಾಗಿ ಸಂಘಟನೆ ಮಾಡಿರಿ ಅಂತ ಓಡಾಟ ಮಾಡೋಕ್ಕೆ ಹೇಳಿದಾರಾ? ನಿಮಗೆ ಚಿಹ್ನೆ ಬಳಸೋಕ್ಕೆ ಅನುಮತಿ ಕೊಟ್ಟಾರೆ ಯಾರು? ರಾಜ್ಯ ಜನರ ಮುಂದೆ ನೀವು ಪ್ರಹ್ಲಾದ್ ಜೋಶಿಯವ್ರನ್ನ, ಶೋಭಾ ಕರಂದ್ಲಾಜೆಯವ್ರನ್ನ ಕ್ವಶನ್ ಮಾರ್ಕ್ ರೀತಿಯಲ್ಲಿ ಮಾಡ್ತೀರಿ. ಅವ್ರ ಬೆಂಬಲ ಇದೆ ಅಂತೇಳಿ ಅವ್ರಿಗೂ ಅವಮಾನ ಮಾಡ್ತೀರಿ, ಅಗೌರವ ಸೂಚಿಸ್ತೀರಿ. ಇದ್ರ ಜೊತೆಗೆ ರಾಷ್ಟ್ರೀಯ ನಾಯಕರು ಬೆಂಬಲ ಇದೆ ಅಂತ ಹೇಳ್ತಿರಲ್ಲ. ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಸಂಘಟನೆ, ರಾಜ್ಯದ ಅಧ್ಯಕ್ಷರು ಈಗಾಗಲೇ ತಮ್ಮ ಸಾಮರ್ಥ್ಯವನ್ನು ತೋರಿಸಿರಿ, ಬಲಿಷ್ಠ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರವಾಸ ಮಾಡಿದ್ವಿ. ಒಟ್ಟಾರೆ ಹೇಳ್ಬೇಕಂದ್ರೆ ಸ್ವಯಂ ಘೋಷಿತ ನಾಯಕರು ಯಾರು ತಮ್ಮನ್ನು ತಾವೇ ವೈಭವೀಕರಿಸಿಕೊಂಡು ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡ್ತಾರೆ, ರಾಜ್ಯ ನಾಯಕರ ವಿರುದ್ಧ ಮಾತಾಡ್ತಾರೆ. ಏನು ಪಕ್ಷ ಅಂದರೆ ಏನು ನಿಮ್ಮ ಮಹಮ್ಮದ್ ಬಿನ್ ತೊಗೊಳಕ್ಕೆ ಮಾಡ್ಕೊಂಬಿಟ್ಟಿದ್ದೀರಾ? ಹಿಟ್ಲರ್ ಆಡಳಿತ ಮಾಡ್ಕೊಂಬಿಟ್ಟಿದ್ದೀರಾ? ನೀವು ಅಧ್ಯಕ್ಷ ಆದರೂ ಒಪ್ಕೋಬೇಕು, ಪ್ರತಿಪಕ್ಷ ನಾಯಕರು ನೀವು ಒಪ್ಕೋಬೇಕು, ಇನ್ನೊಂದು ಯಾರು ಒಪ್ಪಿಗೆನೂ ಕಡಿಯಿಲ್ಲ. ನಿಮ್ಮ ಹರಕು ಬಾಯಿ, ನಿಮ್ಮ ಹೊಲಸು ನಾಯಿಯಿಂದ 2023 ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ. ನೇರವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ. 2023 ಅಧಿವೇಶನದ ಒಳಗೆ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿದ್ರಿ. ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿ ನಮ್ಮೆಲ್ಲರ ಸೋಲಿಗೆ ನಾವು ಅನ್ನೋದಲ್ಲ, ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವು ಕೆಲವರು ಕಾರಣರಾದಿ. ಯಾರು ಇಬ್ಬರು ಮೂವರು ಅರಕು ಬಾಯಿಂದ ಅವರ ವಾಗ್ದಾಳಿಯನ್ನು ಮುಂದುವರಿಸಿದರೆ. ನಿನ್ನೆ ಒಂದು ಮಾತು ಹೇಳಿದರೆ, ನರೇಂದ್ರ ಮೋದಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅರೆ, ನರೇಂದ್ರ ಮೋದಿಯವರಿಗಿಂತ ದೊಡ್ಡ ಮನುಷ್ಯ ಆಗ್ಬಿಟ್ಟ. ಅವರಿಗೆ ಸೂಚನೆ ಕೊಡ್ತಾರೆ, ಯಾರು ರಾಷ್ಟ್ರೀಯ ಅಧ್ಯಕ್ಷ ಹಾಕರೆ ಯಾರ ಕಪ್ಪು ಮುಷ್ಟಿಯಲ್ಲಿ ಇರಬಾರ್ದು ಅವರು ಅಂದರೆ JP ನಡ್ಡಾರವ್ರನ್ನ ಪ್ರಶ್ನೆ ಮಾಡ್ತೀರಿ. ನಾನು ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ. ನೀವೇನು ಹೇಳ್ತಿದ್ರಿ, ವಕ್ಫ್ ಆಯಿತು, ಶೋಭಾ ಕರಂದ್ಲಾಜೆ ಬಂದರು, ಪ್ರಹ್ಲಾದ್ ಜೋಶಿ ಬಂದರು, ಅವರು ಬೆಂಬಲವನ್ನು ಕೊಟ್ಟರು. ಅವರು ಬೆಂಬಲ ಕೊಟ್ಟದ್ದು ವಕ್ಫ್ ವಿಚಾರಕ್ಕೆ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಬಂದದ್ದು ಕೇಂದ್ರದ ಸಚಿವರು ಅಲ್ಲಿದ್ದರು ಅಂತ ಅವ್ರು ಬಂದು ಅಹವಾಲನ್ನು ಸ್ವೀಕಾರ ಮಾಡಿದರು. ನೀವು ಬಂದಿದ್ದೀರಂತ ಅಲ್ಲ, ಅವರೇ ಬಂದಿಲ್ಲ, ನೀವು ಕೂತಿರಂತ ಬಂದಿಲ್ಲ. ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಬೆಂಬಲ ಕೊಟ್ಟರೆ ಇವ್ರು ಏನು ಹೇಳ್ತಾರೆ, ನನಗೆ ಅವ್ರು ಬೆಂಬಲ ಕೊಟ್ಟರು, ಆಯಿತು ಕೇಳ್ತೀನಿ. ಸನ್ಮಾನ್ಯ ಏನು ಹಿಂದೂ ಸ್ವಯಂ ಘೋಷಿತ ನಾಯಕರಲ್ಲ, ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಅಷ್ಟೇ. ಪರ್ಯಾಯವಾಗಿ ನಾಯಕತ್ವ ಸೃಷ್ಟಿ ಮಾಡಿ ಅಂತ ಹೇಳಿದಾರಾ? ಪರ್ಯಾಯವಾಗಿ ಸಂಘಟನೆ ಮಾಡಿರಿ ಅಂತ ಓಡಾಟ ಮಾಡೋಕ್ಕೆ ಹೇಳಿದಾರಾ? ನಿಮಗೆ ಚಿಹ್ನೆ ಬಳಸೋಕ್ಕೆ ಅನುಮತಿ ಕೊಟ್ಟಾರೆ ಯಾರು? ರಾಜ್ಯ ಜನರ ಮುಂದೆ ನೀವು ಪ್ರಹ್ಲಾದ್ ಜೋಶಿಯವ್ರನ್ನ, ಶೋಭಾ ಕರಂದ್ಲಾಜೆಯವ್ರನ್ನ ಕ್ವಶನ್ ಮಾರ್ಕ್ ರೀತಿಯಲ್ಲಿ ಮಾಡ್ತೀರಿ. ಅವ್ರ ಬೆಂಬಲ ಇದೆ ಅಂತೇಳಿ ಅವ್ರಿಗೂ ಅವಮಾನ ಮಾಡ್ತೀರಿ, ಅಗೌರವ ಸೂಚಿಸ್ತೀರಿ. ಇದ್ರ ಜೊತೆಗೆ ರಾಷ್ಟ್ರೀಯ ನಾಯಕರು ಬೆಂಬಲ ಇದೆ ಅಂತ ಹೇಳ್ತಿರಲ್ಲ.